ನಾನು ಸಕ್ರಿಯ ರಾಜಕಾರಣದಲ್ಲಿ ಇಲ್ಲ. 92 ವೀಲ್ ಚೇರ್ ಮೇಲೆ ಬರಬಾರ್ದು ಅಂತ ಹೇಳಿ ನಡ್ಕೊಂಡೇ ಬಂದೆ. ಆದರೆ ಒಂದನ್ನು ಹೇಳ್ತೀನಿ, ದೇವೇಗೌಡರ ಕಾರ್ಯ ಮುಗಿದಿದೆ ಅಂತ ಹೇಳಿ ಯಾರು ಭಾವಿಸಬಾರ್ದು. ಈ ವೇದಿಕೆಯಲ್ಲಿ ಹೇಳೋದಿಲ್ಲ ನಾನು. ಈ ವೇದಿಕೆಯನ್ನು ದುರ್ಬಳಕೆ ಮಾಡಬಾರದು. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಶ್ರೇಯೋಭಿವೃದ್ಧಿಗೆ ಇನ್ನ ಮಾಡಬೇಕಾದ ಕೆಲಸ ಇದೆ. ಅದಕ್ಕೆ ಕಾಲ ಕಾಯಬೇಕು, ಕಾಲ ಪಕ್ವವಾಗಬೇಕು. ಈಗ ಅದರ ಬಗ್ಗೆ ನಾನು ಮಾತನಾಡಲ್ಲ. ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವಶ್ಯಕ ಆ ಸನ್ನಿವೇಶ ಬಂದಾಗ ಬಹುಶಃ ಮಹಾಭಾರತ ನೀವೇನು ಹೇಳಿದ್ರು ಆ ಕಾರ್ಯಕ್ರಮದಲ್ಲೇ ಆ ವಿಷಯನ ಘೋಷಣೆ ಮಾಡ್ಬೋದು. ಆ ಟೈಮ್ ಕಾಯ್ತೇನೆ. ಕಾಲ ಪಕ್ವವಾಗಬೇಕು. ನೀವು 10,000 ಕೋಟಿ ವಿಷಯ ಹೇಳಿದ್ರಿ, ಅದು ವಾಲಂಟ್ರಿ ಡಿಸ್ಕ್ಲೋಜರ್ಸ್. ಅಂದಿನ ಹಣಕಾಸಿನ ಮಂತ್ರಿ ಒಪ್ಪಲಿಲ್ಲ. ನಮಗೆ ದುಡ್ಡು ಬೇಕಾಗಿತ್ತು, ಬಹಳ ಕಷ್ಟ. ನಾನು ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡಾಗ ಒಂದು ಸಣ್ಣ ನಿದರ್ಶನ ಕೊಡ್ತೇನೆ. 17,800 ಕೋಟಿ ನಮ್ಮ ದೇಶಕ್ಕೆ ಕ್ರೂಡ್ ಆಯಿಲು ಪೆಟ್ರೋಲ್ ಕೊಟ್ಟಂಥ ಒಪೆಕ್ ಕಂಟ್ರೀಸ್ ಅವರಿಗೆ 17,800 ಕೋಟಿ ಕೊಡಬೇಕಾಗಿತ್ತು. ಪ್ರಧಾನಮಂತ್ರಿಗಳು ನರಸಿಂಹರಾವ್, ಹಣಕಾಸಿನ ಮಂತ್ರಿ ಮನಮೋಹನ್ ಸಿಂಗ್. ಚುನಾವಣೆಗೆ ಮುಂಚೆ ಒಪೆಕ್ ಕಂಟ್ರೀಸ್ನವರು ಕಾಗದ ಬರೆದ್ರು, ನಿಮಗೆ ಇನ್ಮೇಲೆ ನಾವು ಆಯಿಲ್ ಸಪ್ಲೈ ಮಾಡಲ್ಲ ಅಂತ. ಅದರ ಮುಂದೆ ಮನಮೋಹನ್ ಸಿಂಗ್ ಅವರು ಫೈಲ್ನ ನರಸಿಂಹರಾವ್ ಹತ್ರ ತೆಗೆದುಕೊಂಡು ಹೋದಾಗ, ಚುನಾವಣೆ ಆದಮೇಲೆ ನೋಡೋಣ, ಈಗ ಹಾಗೆ ಇಡಿ. ಅವ್ರು ಆಯಿಲ್ ಸಪ್ಲೈ ಮಾಡೋದಿಲ್ಲ ಅಂತ ಕಾಗದ ಬರೆದಿದ್ದಾರೆ. ಅದೇ ಫೈಲು ವಾಜಪೇಯಿ ಅವ್ರ ಮುಂದೆ ಹೋಯ್ತು. ಯಶವಂತ್ ಸಿನ್ಹಾ ತಗೊಂಡೋದು, ಹಣಕಾಸಿನ ಮಂತ್ರಿ.
ವಾಜಪೇಯಿ ಅವರು ಅದನ್ನು ಹಾಗೆ ಇಡಿ, ನಾವು ಸವಾಸ ಬೇಡ. ನಾನು ಪ್ರಧಾನಮಂತ್ರಿ ಆದ ಮಾರನೇ ದಿನ ಪೆಟ್ರೋಲಿಯಂ ಸೆಕ್ರೆಟರಿ ಕೇಲ್ಕರ್ ಅಂತ ಫೈಲ್ ನನ್ನ ಮುಂದೆ ತಂದು, ಆಯಿಲ್ ಸಪ್ಲೈ ನಿಲ್ಲಿಸ್ತಾರೆ, ಬಹಳ ದೊಡ್ಡ ಗೊಂದಲ ಆಗುತ್ತೆ, ಏನು ಮಾಡೋದು? ನೀವೇನು ಮಾಡಬೇಡಿ, 6 ತಿಂಗಳು ಹೊಸ ಪ್ರಧಾನಮಂತ್ರಿಗಳು ಬಂದಿದ್ದಾರೆ, ಟೈಮ್ ಕೊಡಿ ಅಂತ ಬರೀರಿ ಒಂದು ಕಾಗದನಂತ. ನೀವು ಬರೀರಿ ಅಂತ. ಚಂದ್ರಶೇಖರ್ ಸರ್ಕಾರ 4 ತಿಂಗಳಲ್ಲಿ ಹೋಗಿತ್ತು. ನಾನು 6 ತಿಂಗಳಿಗೆ ಟೈಮ್ ಹೇಗೆ ಸನ್ನಿವೇಶಗಳು ಒಬ್ಬ ವ್ಯಕ್ತಿ ಒಂದು ಸ್ಥಾನದಲ್ಲಿ ಕೂತಾಗ ಒದಗಿ ಬರುತ್ತಿರೋದಕ್ಕೆ ನಾನಿಲ್ಲಿ ಈದ್ಗಾ ಮೈದಾನದ ಸಮಸ್ಯೆ ಬಗೆಹರಿಸಿದ್ದೆ. ಮುಸ್ಲಿಂ ರಿಸರ್ವೇಷನ್ ಕೊಟ್ಟಿದ್ದೆ ನಾನು. ಒಪೆಕ್ ಕಂಟ್ರೀಸ್ ಎಲ್ಲ ಮುಸ್ಲಿಂ ಕಂಟ್ರೀಸ್ ನಮ್ಗೆ ಎಣ್ಣೆ ಕೊಡೋರಾಗ ಅವರ ಮನಸ್ಸಲ್ಲಿ ದೇವೇಗೌಡರನ್ನು ನಂಬೋದು ನಾವು, ವಿಲ್ ಅಗ್ರಿ. ಹೇಗೆ ಕೂಡಿ ಬರುತ್ತೆ ನದಿ. ಆಯಿಲ್ ಸಪ್ಲೈ ಯಾವುದೇ ಅಡೆತಡೆ ಇಲ್ಲದೆ ನಮ್ಮ ರಾಷ್ಟ್ರಕ್ಕೆ ಬಂದು ಆ ಹಣ ತೀರಿಸಿದ್ವಿ. ಇದೊಂದು ನಿದರ್ಶನ ಅಷ್ಟೇ. ಈಗ ತುಂಬ ಮಾತನಾಡ್ಬೋದು, ನೀವು ಇಂಗ್ಲಿಷ್ ಅದರಿಂದ ನಿಲ್ಲಿಸ್ತೇನೆ. ನನ್ನನ್ನು ಕರೆಸಿ ನಿರಂಜನ್ ನಾರಾಯಣ ಸ್ವಾಮಿ ಅವರೇ, ಜಯಪ್ರಕಾಶ್ ಈ ಕಡೆ ವಿಜಯ್, 1 ಗಂಟೆ ಚರ್ಚೆ ನನ್ನ ಒಪ್ಸೋದಕ್ಕೆ. ಕೊನೆಗೆ ನೀವೇ ಗೆದ್ದಿರಿ. ನಾನು ಬಂದು 10 ನಿಮಿಷ 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಇವತ್ತು ರಿಪಬ್ಲಿಕ್ ಟಿವಿ ಕನ್ನಡ 1 ವರ್ಷ ಯಶಸ್ವಿಯಾಗಿ ಪೂರೈಸಿದರೆ ಈ ಸಂದರ್ಭದಲ್ಲಿ 4 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಈ ಒಂದು ಸಂಸ್ಥೆಯಲ್ಲಿ ದುಡಿಯುವ ಎಲ್ಲ ಸಹೋದ್ಯೋಗಿಗಳು ನಿಮ್ಗಳಿಗೆ ಬಂದಿರತಕ್ಕಂಥ ಮುಖಂಡರುಗಳಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ನಿಮ್ಮನ್ನು ನೋಡಿದಾಗೆಲ್ಲ ನನಗೆ ಭಾಳ ಆಶ್ಚರ್ಯ ಜೊತೆಗೆ ಭಾಳ ಕುತೂಹಲ. 92 ವರ್ಷ ದೇವೇಗೌಡರಿಗೆ ಈ ವಯಸ್ಸಲ್ಲೂ ಕೂಡ ಜ್ಞಾಪಕ ಶಕ್ತಿ, ಆಲೋಚನೆ, ಮುಂದಿನ ಹೋರಾಟ ಭಾಳ ಆಶ್ಚರ್ಯ. ಮತ್ತು ಒಂದು ರೀತಿಯಲ್ಲಿ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ಅನ್ಸುತ್ತೆ. ಈ ಏಜಲ್ಲೂ ಕೂಡ ಹೇಳ್ತಾ ಇರೋದು ಏನು ದೈವ ಶಕ್ತಿನ ಏನು? ನನಗೆ ವಯಸ್ಸು 92, ಆದರೆ ನಾಡಿನ
ಹೋರಾಟದ ಬಗ್ಗೆ ಅದರಲ್ಲೂ ಕನ್ನಡ ನಾಡಿಗೆ ಏನು ಕೆಲವು ಪೆಟ್ಟು ಬಿದ್ದಿದೆ, ಅದಕ್ಕೆ ನಾನು ಯಾರನ್ನೂ ಗುರಿ ಮಾಡಲ್ಲ. ಈ ಸಂದರ್ಭದಲ್ಲಿ ಅದರ ವಿಷಯ ಪ್ರಸ್ತಾಪ ಮಾಡೋದಿಲ್ಲ. ನಾನು ಆಗಲೇ ಹೇಳಿದ್ದೇನೆ, ಕಾಲ ಕೂಡಿ ಬರಬೇಕು ಅಂತ. ನಾನು ನಂಬಿಕೆ ಇದೆ ನನಗೆ ಆ ಸನ್ನಿವೇಶ ಕೂಡಿ ಬರುತ್ತೆ. ಆ ದಿನ ಮತ್ತೊಮ್ಮೆ ನಮಗೆ ಯಾವ ಹಿನ್ನಡೆ ಆಗಿದೆ ಅದನ್ನು ಸರಿಪಡಿಸಲಿಕ್ಕೆ ನನ್ನ ವಯಸ್ಸು ಅಡ್ಡಿ ಬರೋದಿಲ್ಲ. ನನ್ನ ಹೋರಾಟ ಆಗಲೇ ಹೇಳಿದ್ದಾನೆ, ಆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಾಧ್ಯವಾದರೆ ನಿಮ್ಮ ಕಾರ್ಯಕ್ರಮ ಮಹಾಭಾರತದಲ್ಲೇ ನಾನು ಭಾಗಿಯಾಗ್ತೀನಿ. ನಿಮ್ಮೆಲ್ಲರಿಗೆ ನಮಸ್ಕಾರ. ಕಾಲ ಪಕ್ವ ಆಗುತ್ತಾ ಸರ್? ಕಾಲ ಪಕ್ವ ಆಗುತ್ತಾ? ನೀವು ಅದ್ಭುತ ಹಾಕಿ ಪ್ಲೇಯರ್ ಆಗಿದ್ರಿ, ಒಂದು ಗಲಾಟೆ ಆಗತ್ತೆ. ಒಂದರ್ಥದಲ್ಲಿ